ಎಐಸಿಸಿಯ ಒಬಿಸಿ ಸಮಿತಿಗೆ ಸಿದ್ದರಾಮಯ್ಯ ಅವರಿಗೆ ನಾಯಕತ್ವವನ್ನು ನೀಡಲಾಗಿದೆ. ಈ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರಾಷ್ಟ್ರ ರಾಜಕಾರಣ ಅಲ್ಲ, ಅವರು ಘೋಷಣೆ ಮಾಡಿದ್ದಾರೆ. ನಾನು ಈ ಬಗ್ಗೆ ಹೈಕಮಾಂಡ್ ಜೊತೆ ಮಾತನಾಡ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಒಬಿಸಿಸಿ ಕಮಿಟಿಯ ಅಧ್ಯಕ್ಷರನ್ನಾಗಿ ಸಿದ್ದರಾಮಯ್ಯ ಅವರ ನೇಮಕಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ. ಇದು ನಾಯಕತ್ವ ಬದಲಾವಣೆಯ ಸುಳಿವ, ಸಿದ್ದರಾಮಯ್ಯ ಅವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕಳುಹಿಸಲಾಗುತ್ತಾ, ಈ ರೀತಿಯಾದಂತಹ ಚರ್ಚೆಗಳು ನಡೀತಾ ಇವೆ. ಇದೆಲ್ಲದರ ಮಧ್ಯೆ ಖುದ್ದು ಸಿಎಂ ಸಿದ್ದರಾಮಯ್ಯ ನನಗೆ ಗೊತ್ತೇ ಇಲ್ಲ, ಮಾತನಾಡ್ತೀನಿ ಹೈಕಮಾಂಡ್ ಬಳಿ ಅಂತ ಹೇಳಿ ಪ್ರತಿಕ್ರಿಯಿಸಿದ್ದಾರೆ. ನಾನು ಪತ್ರಿಕೆಯಲ್ಲಿ ನೋಡಿರೋದು, ನನಗೆ ಗೊತ್ತಿಲ್ಲ, ನೀವು ಬರೆದಿದ್ದೀರಿ. ನಾನು ಇವತ್ತು ಮಾತಾಡ್ತೀನಿ ಹೈಕಮಾಂಡ್ ಪ್ರಸಾದ್ ಕೂಡ ತಾವು ಪತ್ರವನ್ನು ಬರೆದಿದ್ದೀರಿ. ಹೌದಪ್ಪ, ಅದು ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು. ಒಬಿಸಿ ಅಧ್ಯಕ್ಷರು, ಕೇಂದ್ರದ ಒಬಿಸಿ ಅಧ್ಯಕ್ಷರು ಕರ್ನಾಟಕದಲ್ಲಿ ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು. ಆ ಮೀಟಿಂಗ್ನ ನಾನು 15ನೇ ತಾರೀಕಿಗೆ ಅರೇಂಜ್ ಮಾಡಿದ್ದೀನಿ. ಸೊ ನನಗೆ ಇದು ಗೊತ್ತಿಲ್ಲ, ಸಂಚಾಲಕರು ಮಾಡಿರೋದು ಅಥವಾ ಏನಾಗಿ ಚೇರ್ಮನ್ ಮಾಡಿರೋದು ನನಗೇನು ಗೊತ್ತಿಲ್ಲ. ನಾನು ಹೈಕಮಾಂಡ್ ಅವ್ರ ಜೊತೆ ಮಾತಾಡ್ತೀನಿ. ಸ್ವೀಕರಿಸ್ತೀರಾ ಸರ್? ಹುದ್ದೆ ಸ್ವೀಕಾರ ಮಾಡಿ ಜವಾಬ್ದಾರಿ ಕೊಟ್ಟಾಗ ಬಿಟ್ಬಿಟ್ಟು ಓಡೋಗದ? ರಾಷ್ಟ್ರೀಯ ನಾನು ಕೇಳಿಲ್ಲ, ಅವರೇ ಗೊತ್ತಿಲ್ಲ ನನಗೆ. ಅವ್ರು ಅನೌನ್ಸ್ ಮಾಡಿದ್ದಾರೆ, ನಾನು ಅವ್ರ ಜೊತೆ ಮಾತಾಡ್ತೀನಿ. ರಾಷ್ಟ್ರ ರಾಜಕಾರಣಕ್ಕೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ ಅಂತ ಇದ್ರಿ. ಈಗ ರಾಷ್ಟ್ರ ರಾಜಕಾರಣ ಅಲ್ಲ, ಇದು ಏನಂತ ಪೋಸ್ಟ್ ಕೊಟ್ಟಿದ್ರೆ ಗೊತ್ತಿಲ್ಲ ನನಗೆ. ಯಾಕಂದ್ರೆ ಒಂದೊಂದು ಪತ್ರಿಕೆಯಲ್ಲಿ ಒಂದೊಂದು ತರ ಇದೆ. ನೋಡ್ತೀನಿ, ಕೇಳಿ ಮಾತಾಡ್ತೀನಿ. ನಂಗೆ ಗೊತ್ತಿಲ್ಲಪ್ಪ, ನಾನು ಪತ್ರಿಕೆಯಲ್ಲಿ ನೋಡಿರೋದು, ನನಗೆ ಗೊತ್ತಿಲ್ಲ, ನೀವು ಬರೆದಿದ್ದೀರಿ. ನಾನು ಇವತ್ತು ಮಾತಾಡ್ತೀನಿ ಹೈಕಮಾಂಡ್ ಪ್ರಸಾದ್ ಕೂಡ ತಾವು ಪತ್ರವನ್ನು ಬರೆದಿದ್ದೀರಿ. ಹೌದಪ್ಪ, ಅದು ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು. ಒಬಿಸಿ ಅಧ್ಯಕ್ಷರು, ಕೇಂದ್ರದ ಒಬಿಸಿ ಅಧ್ಯಕ್ಷರು ಕರ್ನಾಟಕದಲ್ಲಿ ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು. ಆ ಮೀಟಿಂಗ್ನ ನಾನು 15ನೇ ತಾರೀಕಿಗೆ ಅರೇಂಜ್ ಮಾಡಿದ್ದೀನಿ. ಸೊ ನನಗೆ ಇದು ಗೊತ್ತಿಲ್ಲ, ಸಂಚಾಲಕರು ಮಾಡಿರೋದು ಅಥವಾ ಏನಾಗಿ ಚೇರ್ಮನ್ ಮಾಡಿರೋದು ನನಗೇನು ಗೊತ್ತಿಲ್ಲ. ನಾನು ಹೈಕಮಾಂಡ್ ಅವ್ರ ಜೊತೆ ಮಾತಾಡ್ತೀನಿ. ಸ್ವೀಕರಿಸ್ತೀರಾ ಸರ್? ಹುದ್ದೆ ಸ್ವೀಕಾರ ಮಾಡಿ ಜವಾಬ್ದಾರಿ ಕೊಟ್ಟಾಗ ಬಿಟ್ಬಿಟ್ಟು ಓಡೋಗದ? ರಾಷ್ಟ್ರೀಯ ನಾನು ಕೇಳಿಲ್ಲ, ಅವರೇ ಗೊತ್ತಿಲ್ಲ ನನಗೆ. ಅವ್ರು ಅನೌನ್ಸ್ ಮಾಡಿದ್ದಾರೆ, ನಾನು ಅವ್ರ ಜೊತೆ ಮಾತಾಡ್ತೀನಿ. ರಾಷ್ಟ್ರ ರಾಜಕಾರಣಕ್ಕೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ ಅಂತ ಇದ್ರಿ. ಈಗ ರಾಷ್ಟ್ರ ರಾಜಕಾರಣ ಅಲ್ಲ, ಇದು ಏನಂತ ಪೋಸ್ಟ್ ಕೊಟ್ಟಿದ್ರೆ ಗೊತ್ತಿಲ್ಲ ನನಗೆ. ಯಾಕಂದ್ರೆ ರಾಷ್ಟ್ರ ರಾಜಕಾರಣ ಅಲ್ಲ, ಆದ್ರೆ ಏನಂತ ಪೋಸ್ಟ್ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಅನ್ನೋದು ಸಿದ್ದರಾಮಯ್ಯ ಅವರ ಪ್ರತಿಕ್ರಿಯೆ. ಅವರನ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿರೋದು ಎಐಸಿಸಿಯ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಸಲಹಾ ಮಂಡಳಿ ಅಂತ ಒಂದು ಕಮಿಟಿ ಮಾಡಿದೆ ಎಐಸಿಸಿ. ಅದಕ್ಕೆ ಸಿದ್ದರಾಮಯ್ಯ ಅವರನ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಅದರಲ್ಲಿ ಉಳಿದಂತೆ ಬೇರೆ ರಾಜ್ಯಗಳ 4 ಮುಖ್ಯಮಂತ್ರಿಗಳು ಇದ್ದಾರೆ, ವಿವಿಧ ಸದಸ್ಯರು ಕೂಡ ಇದ್ದಾರೆ. ಆ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಸಲಹಾ ಮಂಡಳಿಗೆ ಸಿದ್ದರಾಮಯ್ಯ ಅವರನ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿರುವುದು ಸದ್ಯ ರಾಜ್ಯದಲ್ಲಿ ಚರ್ಚೆಗೆ ಗ್ರಾಸ ಆಗಿದೆ. ಅದಕ್ಕೆ ಕಾರಣನೂ ಇದೆ. ಸೆಪ್ಟೆಂಬರ್ ಕ್ರಾಂತಿ, ಅಧಿಕಾರ ಹಸ್ತಾಂತರ, ಪವರ್ ಶೇರಿಂಗ್, ಈ ರೀತಿಯಾದಂತಹ ಚರ್ಚೆಗಳಿದೆಯಲ್ಲ, ಆ ಚರ್ಚೆಗಳ ಮಧ್ಯೆ ಹೈಕಮಾಂಡ್ ನಾಯಕರು ತೆಗೆದುಕೊಂಡಿರುವಂತಹ ನಿರ್ಧಾರ ಇದು. ಆ ಕಾರಣಕ್ಕಾಗಿನೇ ಪ್ರಶ್ನೆ, ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯ ಅವರನ್ನ ಕಳುಹಿಸಲಾಗ್ತಾ ಇದೆಯಾ? ಇದು ರಾಜ್ಯದಲ್ಲಾಗಿರುವಂತಹ ಪವರ್ ಶೇರಿಂಗ್ ಒಪ್ಪಂದ ಇದೆಯಲ್ಲ, ಅದಕ್ಕೆ ಪುಷ್ಟಿಯನ್ನ ಕೊಡ್ತಾ ಇದೆಯಾ ಅನ್ನುವಂಥ ಚರ್ಚೆ ನಡೀತಾ ಇರೋದು. ಆದ್ರೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಇದೇನು ರಾಷ್ಟ್ರ ರಾಜಕಾರಣ ಅಲ್ಲ, ಜವಾಬ್ದಾರಿ ಕೊಟ್ಟಾಗ ಓಡ್ ಹೋಗೋಕ್ಕಾಗತ್ತಾ ಏನು ಅಂತ ಹೈಕಮಾಂಡ್ ಬಳಿ ನಾನು ಮಾತನಾಡ್ತೀನಿ ಅನ್ನುವಂತಹ ಸ್ಪಷ್ಟನೆಯನ್ನ ಕೊಡುವಂತಹ ಪ್ರಯತ್ನವನ್ನ ಸಿದ್ದರಾಮಯ್ಯ ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.